ನಮಸ್ಕಾರ. ಜಿ4 ವಾರ್ತೆಗಳಿಗೆ ಸ್ವಾಗತ. ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಜನವಾರ್ತೆಯ ಮುಖ್ಯಾಂಶಗಳು. ತಾಲೂಕು ಆಡಳಿತದಿಂದ ಸರಳವಾಗಿ ಶಿಕ್ಷಕರ ದಿನಾಚರಣೆ. ಡ್ರಗ್ ಮಾಫಿಯಾ ತಡೆದು ಯುವಕರನ್ನು ಕಾಪಾಡಿ. ಶಾಸಕ ಸಿಎನ್ ಬಾಲಕೃಷ್ಣ ಸರ್ಕಾರಕ್ಕೆ ಮನವಿ. ನನ್ನನ್ನು ಟೀಕಿಸುವವರು ನೇರವಾಗಿ ಮಾಧ್ಯಮದ ಮೂಲಕ ಚರ್ಚೆಗೆ ಬನ್ನಿ. ವೈಯಕ್ತಿಕ ನಿಂದನೆ ಮಾಡುವವರೇ ನ್ಯಾಯಾಲಯದಲ್ಲಿ ಉತ್ತರಿಸಬೇಕಾದೀತು. ಎಚ್ಚರಿಕೆ. ಶಾಸಕ ಸಿಎನ್ ಬಾಲಕೃಷ್ಣರಿಂದ ತೀಕ್ಷ್ಣ ಮಾತು. ವಾರ್ತೆಗಳ ವಿವರ. ಚನ್ನರಾಯಪಟ್ಟಣ ತಾಲೂಕು ಶಿಕ್ಷಣ ಇಲಾಖೆ ಹಾಗೂ ತಾಲೂಕು ಆಡಳಿತದಿಂದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಗುರುಭವನದಲ್ಲಿ ನಡೆದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹಾಗೂ ಗಣ್ಯರು ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿದರು. ಡ್ರಗ್ ಮಾಫಿಯಾ ದೇಶದಲ್ಲಿ ಆತಂಕಕಾರಿಯಾಗಿದೆ. ಯುವ ಜನಾಂಗ ಹೆಚ್ಚಾಗಿರುವ ಭಾರತ ದೇಶ ಡ್ರಗ್ ಮಾಫಿಯಾಗೆ ಸಿಲುಕಬಾರದು. ಸರ್ಕಾರ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಆತಂಕದ ಮಾತುಗಳನ್ನಾಡಿದ್ದಾರೆ. ಅವರು ಚನ್ನರಾಯಪಟ್ಟಣದ ಶಿಕ್ಷಣ ಇಲಾಖೆ, ತಾಲೂಕು ಆಡಳಿತ, ಗುರುಭವನದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಎಸ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಿವೃತ್ತ ಶಿಕ್ಷಕರನ್ನು ಗೌರವಿಸಿ ಮಾತನಾಡಿ, ಸಮಾಜಕ್ಕೆ ಶಿಕ್ಷಕರ ಕೊಡುಗೆ ಸ್ಮರಣೀಯವಾದುದು. ಶಿಕ್ಷಕರಿಗೆ ಸಮಾಜದಲ್ಲಿ ಅಪಾರ ಗೌರವವಿದೆ. ಭವಿಷ್ಯದ ನಾಗರಿಕರನ್ನ ಸೃಷ್ಟಿ ಮಾಡುವ ಶಿಕ್ಷಕರ ಪಾತ್ರ ಮಹತ್ತರವಾದುದು. ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗುತ್ತಿದ್ದು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದಾಗಿ ಹೇಳಿದರು. ಬಿಒ ಎನ್ಜೆ ಸೋಮನಾಥ್ ಪ್ರಾಸ್ತಾವಿಕ ನುಡಿಯಾಡಿ, ಗುರುವಿನಲ್ಲಿ ಅಪಾರ ಜ್ಞಾನದಿಂದ ಶಿಕ್ಷಕರಿಗೆ ಬೆಳಕು ನೀಡುತ್ತಾರೆ. ಡಾಕ್ಟರ್ ರಾಧಾಕೃಷ್ಣನ್ ಅವರ ಸ್ಮರಣೆ ಮೂಲಕ ಗುರುವಿನ ಋಣ ತೀರಿಸಬೇಕು ಎಂದರು. ಎಪಿಎಂಸಿ ಅಧ್ಯಕ್ಷೆ ಶಿಲ್ಪಾ ಶ್ರೀನಿವಾಸ್ ಜ್ಯೋತಿ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಡೆದ ಸಭಾ ಕಾರ್ಯಕ್ರಮದಲ್ಲಿ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಸಿಎನ್ ಪುಟ್ಟಸ್ವಾಮಿ ಗೌಡರು, ವಳಗೇರಹಳ್ಳಿ ಮಂಜುನಾಥ್, ಪುರಸಭಾ ಸದಸ್ಯ ಸುರೇಶ್, ಎಚ್ಎನ್ ಲೋಕೇಶ್, ಶಿಕ್ಷಕ ಸಂಘದ ಪದಾಧಿಕಾರಿಗಳಾದ ಚಿಕ್ಕೇಗೌಡರು, ತಿಮ್ಮೇಗೌಡರು, ಕಾಳೇಗೌಡರು, ಲಕ್ಷ್ಮಣ್ ಗೌಡರು, ಮಹದೇವ್, ಅಕ್ಷರ ದಾಸೋಹಾಧಿಕಾರಿ ಚೆಲುವನಾರಾಯಣ ಸ್ವಾಮಿ ಮುಂತಾದವರಿದ್ದರು. ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಅನಿಲ್ ಸ್ವಾಗತ ಮಾಡಿದರು. ನಿರ್ವಹಣೆಯನ್ನು ಶಿಕ್ಷಕಿ ಮಂಜುಳಾ ಹಾಗೂ ಪ್ರಾರ್ಥನೆಯನ್ನು ಹೊನ್ನೇಗೌಡರು ಮಾಡಿದರು. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ನಿವೃತ್ತ ಶಿಕ್ಷಕರು, ಉಪನ್ಯಾಸಕರನ್ನು ಶಾಲು ಹೊದಿಸಿ ಗೌರವಿಸಲಾಯಿತು. ಹೂವಿನ ಬದಲು ಪುಸ್ತಕ ನೀಡಿ ಗೌರವಿಸಿದ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಏಳು ಬೆನಕ ಬೆಳಗಾಯ್ತು ಏಳು ಸಿದ್ಧವಾಗಿರವೆಂದು ಬೆಳಗಾಯ್ತು ಏಳು ಹೇ ಮುತ್ತು ಬೆನ ನಿನಗಾಗಿ ಮಾಡಿದ ತಂಬಿಟ್ಟು ಚಕ್ಕುನಿ ಕಾಯುತ್ತಿದೆ ನಿನ್ನ ಶಿವಗಾಗಿ ನಿನಗಾಗಿ ಮಾಡಿದ ತಂಬಿಟ್ಟು ಚಕ್ಕುನಿ ಕಾಯುತ್ತಿದೆ. ಸಲ್ಲಿಸ್ತಾ ಇದ್ದಾರೆ ವೇದಿಕೆಯ ಮೇಲಿನ ಸರ್ವಗಣ್ಯರು. ನಿಯಂತ್ರಣ ಇರೋದಿಲ್ಲ. ಕಾರಣ ಯಾಕೆ ಅಂದರೆ ಅದಕ್ಕೆ ಮೂಲ ಕಾರಣ ತಂದೆ ತಾಯಿ ಗುರುಗೆ ಗೌರವ ಕೊಟ್ಟರೆ ಆ ಗೌರವ ಮಗುವಿನಲ್ಲಿ ಉತ್ಪತ್ತಿ ಆಗುತ್ತೆ. ಅದು ಅಲ್ಲಿ ಕಾಣಿಸುತ್ತೆ. ಅದು ಒಂದು ಹೂವಾಗಿ ಹಣ್ಣಾಗಿ ಒಂದು ಅತ್ಯುತ್ತಮವಾದಂಥ ಒಂದು ದೊಡ್ಡ ಶ್ರೇಯಸ್ಸನ್ನು ಅದು ಪಡೆಯುತ್ತೆ. ಇದು ಈ ಸಮಾಜ ಮೊದಲು ಅರ್ಕಬೇಕು ಅಂತ ನಾನು ಹೇಳ್ತೀನಿ. ಅವರು ತಮ್ಮ ಜನ್ಮ ದಿನಾಂಕವನ್ನು ಮತ್ತು ಅವರು ರಾಷ್ಟ್ರದ ಉನ್ನತ ಸ್ಥಾನ ಪಡೆದರೂ ಸಹ ಅವರು ನೆನ್ಕೊಂಡಿದ್ದ ಗುರುನ. ಇಂದಿನ ಗುರುಗಳಿಗೆ ತನ್ನ ಋಣವನ್ನು ತೀರ್ಸಲಿಕ್ಕೋಸ್ಕರ ಈ ದಿನಾಚರಣೆ ಆಚರಿಸಬೇಕು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಈ ಸಮಾಜದಲ್ಲಿ ಯಾರ ಋಣ ತೀರ್ಸಕ್ಕಾಗೋದಿಲ್ಲ, ಆದರೆ ಗುರು ಋಣವನ್ನು ಯಾರೂ ತೀರ್ಸಕ್ಕಾಗೋದಿಲ್ಲ.
ಅದು ತೀರ್ಸೋದಾದರೆ ನಮ್ಮ ಮುಂದಿನ ಜನರೇಷನ್ ಶಿವ. ನೀವು ನೋಡಿ, ಹೊಟ್ಟೆ ತಣ್ಣಗಿಲ್ಲಪ್ಪ ಅಂತಾರೆ, ಎದೆ ತಣ್ಣಗಿರ್ಲಿ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಟೆಂಪ್ರೇಚರ್ ಎಷ್ಟು ಮ್ಯಾಕ್ಸಿಮಮ್ ಕೆಲಸ ಮಾಡಿ 24 ಗಂಟೆ, ಆದರೆ ಟೆಂಪ್ರೇಚರ್ AC ಥರ ಮಾಡುವಂಥದ್ದು ಹೊಟ್ಟೆ. ಆ ನಂತರ ಕೆಲಸನ ತುಂಬ ಚಟುವಟಿಕೆ ಏನಪ್ಪ ಮಲ್ಕಿ ನಿಲ್ತೀವಿ, ಅದು ಎದೆ ಭಾಗದಲ್ಲಿ ಅವನ ಉಸಿರಾಟದ ಕೇಂದ್ರ ಬಿಂದು ಜಾಸ್ತಿ ಇದಾಗುತ್ತೆ. ಇನ್ನೊಂದು ಸೂಕ್ಷ್ಮವಾಗಿ ಕಾನ್ಸಂಟ್ರೇಷನ್ ಡೆವಲಪ್ ಆಗೋದು ಈ ಒಂದು ಭಾಗದಲ್ಲಿ. ಇಲ್ಲೇ ಪಂಚೇಂದ್ರಿಗಳು ಜಾಸ್ತಿ ಇರೋದು, ಆ ಪಂಚೇಂದ್ರಿ ಕೆಲಸ ಮಾಡುತ್ತೆ ಏಕಕಾಲದಲ್ಲಿ. ಒಂದೇ ಕ್ಷಣದಲ್ಲಿ 3 ಸಹ ಏಕಕಾಲದಲ್ಲಿ ಕೆಲಸ ಆಗೋದು ಗುರುವಿನ ಒಂದು ಬಲದಿಂದ. ಅದರಿಂದಲೇ ಶಾಲೆಗೆ ಮಕ್ಕಳನ್ನ ಕಳಿಸೋದು. ಆ ಮಕ್ಕಳುಗಳು ಆ ರೀತಿಯಲ್ಲಿ ಡೆವಲಪ್ ಆಗ್ತಾ ಹೋಗ್ತಾರೆ. ಮ್ಯಾಕ್ಸಿಮಮ್ ನಮ್ಮ ಮಕ್ಕಳುಗಳನ್ನ ನಾವು ನೋಡಿದರೆ ನಮಗಿಂತಲೂ ಉನ್ನತವಾಗಿ ಬಂದಿರ್ತಾರೆ. ಕಾರಣ ಯಾಕೆಂದರೆ ನಾವು ಏನು ಕಲಿತಿದ್ವೋ ಅದು ದ್ವಿಗುಣ ಆಗುತ್ತೆ ಮಗುವಿನಲ್ಲಿ. ಆ ಒಂದು ವ್ಯವಸ್ಥೆಯನ್ನು ಈ ಸಮಾಜದಲ್ಲಿ ರಾಧಾಕೃಷ್ಣ ಅವರು ಗ್ರಹಿಸಿ ಇಡೀ ದೇಶಕ್ಕೆ ನಮ್ಮ ಸಂಸ್ಕೃತಿ ಉಳಿಲಿಕ್ಕೂ ಸಹ ಕಾರಣರಾಗಿದ್ದಾರೆ. ಅದು ಅತ್ಯಂತ ಮಹತ್ವವಾದ ವಿಚಾರ. ಇನ್ನು ನಿವೃತ್ತಿಯ ಸ್ಥಾನದಲ್ಲಿರೋರಿಗೆ ನಾನು ಹೇಳೋದಿಷ್ಟೇ, ನಿವೃತ್ತಿ ನಿಮಗೆ ಅತ್ಯಂತ ಸ್ವತಂತ್ರ ಸಿಗುವಂಥ ಒಂದು ದಿನ. ಬಹುಶಃ ಅದರಂಥ ನಿಮಗೆ ನಿಮ್ಮ ಜೀವಿತಾವಧಿಯಲ್ಲಿ ಸಿಗುವಂಥ ಕಾಲಾವಧಿ ಅದಕ್ಕಿಂತ ಮಹತ್ವವಾದ ಸಿಗೋದಿಲ್ಲ. ಈಗ ನೀವು ಮಾಡಬೇಕಿರೋ ಕೆಲಸ ಏನಂದರೆ, ನಿಮ್ಮ ಹತ್ರ ಇರೋ ಶಕ್ತಿಯನ್ನು ಸಮಾಜಕ್ಕೆ ನೀವೇ ದಾನ ಮಾಡಬೇಕು. ಈಗ ಮೊದಲು ನಾವೇ ಮಾಡೋದು, ನಮ್ಮನ್ನು ಕರೆದು ನಾವು ಕೆಲಸ ಮಾಡೋದನ್ನ ಇನ್ನೊಬ್ರು ಗುರುತಿದ್ರು. ಈಗ ಆಗಲ್ಲ. ನಿಮ್ಮ ಪಕ್ಕ ಯಾರೇ ಬಂದರೂ ಅವನಿಗೆ ನೀವು ಏನಾದರೂ ಅದಕ್ಕೆ ಸಾಧ್ಯವಿಲ್ಲ. ಆ ಶಿಕ್ಷಕರಿಗೆ ತನ್ನದೇ ಆದಂಥ ಒಂದು ಗೌರವ ಉಳಿಯುವಂಥದ್ದಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣನವರು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ 2 ವರ್ಷಗಳ ಒಂದು ಶಿಕ್ಷಣ ವ್ಯವಸ್ಥೆ ಈ ಕೊರೋನಾ ಮೊದಲನೇ ಅಲೆ ಒಂದು 2ನೇ ಅಲೆಯಿಂದ ತತ್ತರಿಸಿ ಮಕ್ಕಳುಗಳೆಲ್ಲ ಮನೆಯ ಚೌಕಟ್ಟಿನಲ್ಲೇ ಇರುವಂಥ ಒಂದು ಅವಕಾಶ ಆಯಿತು. ಇಂಥ ಒಂದು ಸಂದರ್ಭದಿಂದ ಹೊರಬರುವಂಥ ಅವಕಾಶ ಭಗವಂತನ ಅನುಗ್ರಹದಿಂದ ಅವಕಾಶ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕು ಅಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವತ್ತು ಮುಂದಾಗ್ತಿದೆ. ಆದರೆ ಅದರ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗಿದೆ. ಈಗ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿಚಾರಧಾರೆಗಳೇನು ಇರ್ತಕ್ಕಂಥದ್ರ ಬಗ್ಗೆ ಸಮಗ್ರವಾಗಿ ಚಿಂತನೆ ಮಾಡಿ ಅದಕ್ಕೆ ಚರ್ಚೆ ಇಲ್ಲದ ರೀತಿ ಸಕಾರಾತ್ಮಕವಾದಂಥ ತೀರ್ಮಾನವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತೆಗೆದುಕೋಬೇಕು ಇರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರ ಕೂಡ ಈ ಮೂಲಕ ಒತ್ತಾಯವನ್ನು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಗೆ ಅದರಲ್ಲಿರ್ತಕ್ಕಂಥ ನೀತಿ ನಿಯಮಗಳು, ಮಾರ್ಗಸೂಚಿಗಳು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗಿದೆ. ನಿನ್ನೆ ಪ್ರತಿಪಕ್ಷದ ನಾಯಕತ್ವಕ್ಕೆ ಹಾಕಬೇಕು ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಈ ಒಂದು ದೇಶದ ಅಭಿವೃದ್ಧಿಯಲ್ಲಿ, ದೇಶದ ನಾಗರಿಕರನ್ನು ಸೃಷ್ಟಿ ಮಾಡುವಂಥ ದೃಷ್ಟಿನಲ್ಲಿ ಇವತ್ತು ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಗುರುವಿಗಿರ್ತಕ್ಕಂಥ ಒಂದು ಸ್ಥಾನಮಾನ, ಗೌರವ ಯಾವತ್ತೂ ಕೂಡ ಇದು ಜೀವಂತವಾಗಿ ಇರಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಗುಣಮಟ್ಟದ ಶಿಕ್ಷಣವನ್ನು ಗ್ರಾಮೀಣದಿಂದ ಹಿಡಿದು ಬಡ ಜನತೆಯ ಮಕ್ಕಳಿಗೆ ನೀಡುವಂಥ ನಿಟ್ಟಿನಲ್ಲಿ ಸಹಕಾರವನ್ನು ಮಾಡ್ತಾ ಇರುವಂಥ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇದನ್ನು ಹೆಮ್ಮೆ ಪಡಬೇಕು ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ, ಈ ಖಾಸಗಿಯ ಒಂದು ವ್ಯವಸ್ಥೆಯ ನಡುವೆ ಪೈಪೋಟಿನಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಾಥಮಿಕ ಅಥವಾ ಪ್ರೌಢ ಹಾಗೂ ಪದವಿ ಪೂರ್ವ ಹಂತದಲ್ಲಿ ತಾವೆಲ್ಲರೂ ಕೂಡ ಮುಂದಾಗಿದ್ದೀರ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿದೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಒಟ್ಟು 7, ಏಕೆಂದರೆ ಉತ್ತಮ ರೀತಿ ಹೆಚ್ಚಿನ ವಿದ್ಯಾರ್ಥಿಗಳು ಶಾಲೆಗೆ ದಾಖಲಾಗ್ತಾಯಿದೆ. ಇದರಲ್ಲಿ ಏನಿದೆ, ಗುಣಮಟ್ಟದ ಶಿಕ್ಷಣ ನೀಡುವಂಥ ಅವಕಾಶ ಆದಾಗ ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಗಳ ಹತ್ರ ಬರುವಂಥದ್ದು ಅವಕಾಶ. ಅದರಲ್ಲೂ ಕೂಡ ಕೊರೋನಾ ಅಲೆಯಿಂದ ಬೆಂಗಳೂರಿನಲ್ಲಿದ್ದಂಥ ನಮ್ಮ ಅಣ್ಣ ತಮ್ಮಂದಿರು ಹಳ್ಳಿಗಳ ಕಡೆಗೆ ಬಂದ ಮೇಲೆ ಬಹುಶಃ ನಮ್ಮ ಪ್ರತಿ ಶಾಲೆಗಳಲ್ಲೂ ಕೂಡ 15 ಇರ್ತಕ್ಕಂಥ ಅಡ್ಮಿಷನ್ನು ಇವತ್ತು ಈ ಸಲ 25 ಆಗುವಂಥದ್ದು ಅವಕಾಶ ಆಗಿದೆ. ಅದೇ ರೀತಿ ಹೈಸ್ಕೂಲ್ಗಳಲ್ಲೂ ಕೂಡ ಅದೇ ಥರ ಆಗಿದೆ. ಪದವಿ ಪೂರ್ವ ಇದರಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಪಾಸಾಗಿರುವಂಥ ಹಿನ್ನೆಲೆಯಲ್ಲಿ ಪೂರ್ಣ ನಮಗೆ ಇವತ್ತು ಸೀಟ್ ಒದಗಿಸ್ತಕ್ಕಂಥದ್ದೇ ಕಷ್ಟ ಆದ ಪರಿಸ್ಥಿತಿ ಆಗಿದೆ. ಎಲ್ಲ ಕಾಲೇಜುಗಳಲ್ಲೂ ಕೂಡ ಡೆಸ್ಕ್ಗಳ ಕೊರತೆ ಆಗ್ತಾ ಇದೆ, ಮೂಲಭೂತ ಒಂದು ಸೌಕರ್ಯಗಳ ಕೊರತೆ ಕೂಡ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆಲ್ಲ ಸಹಕಾರ ಮಾಡುವಂಥ ಕೆಲಸನ ನಾವು ಮಾಡ್ತೇವೆ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಇನ್ವಿಟೇಷನ್ನಲ್ಲಿ ಇವರೆಲ್ಲ ನೋಡಿದರೆ ನನಗೆ ಆಡಿಯನ್ಸ್ ಕಡಿಮೆ ಆಗ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಎಲ್ಲರೂ ಮೇಲೆ ಕರೆದುಬಿಟ್ಟಿದ್ದಾರೆ. ನಿಮ್ಮಲ್ಲೇ ಇತಿಮಿತಿನಲ್ಲಿ ನಿಮ್ಮ
ನಿಮ್ಮೆಲ್ಲರ ಸಹಕಾರದಿಂದ ಮಾಡಿದ್ದಾರೆ. ಏಕೆಂದರೆ ಇದು ಸರಳವಾಗಿ ಆಚರಣೆ ಮಾಡುವಂಥ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಪೂರ್ಣ ಸಹಕಾರವನ್ನು ಮಾಡಿದ್ದೀರ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಇವತ್ತು ನಾನು ಕೂಡ ಬಹುಶಃ ಜಿಲ್ಲಾ ಪಂಚಾಯತ್ ನನ್ನನ್ನು ಟೀಕಿಸುವವರು ನೇರವಾಗಿ ಮಾಧ್ಯಮದ ಮೂಲಕ ಚರ್ಚಾ ವೇದಿಕೆಗೆ ಬನ್ನಿ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಟೀಕಾಕಾರರಿಗೆ ಸುದ್ದಿಗೋಷ್ಠಿಯಲ್ಲಿ ಪಂಥಾಹ್ವಾನ ನೀಡಿದ್ದಾರೆ. ಕಾಂಗ್ರೆಸ್ನ ಕೆಲ ಮುಖಂಡರು ಅನಗತ್ಯವಾಗಿ ಸತ್ಯಕ್ಕೆ ದೂರವಾದ ಆಧಾರವಿಲ್ಲದೆ ವೈಯಕ್ತಿಕವಾಗಿ ಟೀಕೆ ಮಾಡಿ ಹೇಳಿಕೆ ನೀಡುತ್ತಿರುವುದನ್ನು ಸಹಿಸಲಾಗದು ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಸುದ್ದಿಗೋಷ್ಠಿಯಲ್ಲಿ ಟೀಕಾಕಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಅಭಿವೃದ್ಧಿ ಮಾಡದ ಶಾಸಕ ಎಂದು ಟೀಕಿಸುವವರು ನಮ್ಮ ಸಂಗಡ ಎದುರು ಚರ್ಚೆಗೆ ಬರಲಿ, ಮಾಧ್ಯಮವೇ ಇದಕ್ಕೆ ಸಾಕ್ಷಿಯಾಗಿ ವೇದಿಕೆ ಕಲ್ಪಿಸಲಿ. ವೈಯಕ್ತಿಕ ನಿಂದನೆ ಮಾಡುವುದು ತರವಲ್ಲ ಎಂದು ತಿಳಿದಿದ್ದರೂ ಮಾತನಾಡುವವರಿಗೆ ನ್ಯಾಯಾಲಯದ ಮೂಲಕ ಉತ್ತರ ನೀಡಬೇಕಾಗುತ್ತದೆ ಎಂದು ಸೂಚನೆ ನೀಡಿದರು. 8 ವರ್ಷಗಳಿಂದ ತಾವು ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪರ ಕಾರ್ಯ ಮಾಡುತ್ತಿದ್ದು ಅಭಿವೃದ್ಧಿ ಕಾರ್ಯ ಮಾಡುತ್ತಿರುವುದನ್ನು ಸಹಿಸದ ಇವರುಗಳು ಟೀಕಿಸುತ್ತಿದ್ದಾರೆ. ನಾನೆಂದು ದ್ವೇಷದ ರಾಜಕಾರಣ ಮಾಡಿಲ್ಲ. ತಾಲೂಕಿನಲ್ಲಿ ನೀರಾವರಿ ಯೋಜನೆ, ಶಾಲೆಗಳ ಅಭಿವೃದ್ಧಿ, ಸಹಕಾರ ಇಲಾಖೆ, ಸಕ್ಕರೆ ಕಾರ್ಖಾನೆ ಆರಂಭ ಹೀಗೆ 10 ಜನಪರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವೇದಿಕೆಯಲ್ಲಿ ಚರ್ಚಿಸಲು ತಾವು ಸಿದ್ಧನಾಗಿದ್ದೇನೆ. ತಾಲೂಕಿನಲ್ಲಿ ತಮ್ಮ ಪಕ್ಷ ಹೆಚ್ಚು ಆಡಳಿತ ಸ್ಥಾನ ಪಡೆದಿರುವುದು ಜನಪ್ರಿಯತೆಗೆ ಕಾರಣವಾಗಿದೆ. ಆದರೆ ತಾವೆಂದೂ ಬೀಗಿಲ್ಲ. ತಾವು ತಾಲೂಕಿನಲ್ಲಿ ಏತ ನೀರಾವರಿ ಯೋಜನೆ, ಕೆರೆಗೆ ನೀರು ತುಂಬಿಸಿದ್ದು ತಪ್ಪೆ, 400 ಕಿಲೋಮೀಟರ್ ರಸ್ತೆ ಮಾಡಿಸಿದ್ದು ತಪ್ಪೆ ಎಂದು ಪ್ರಶ್ನಿಸಿ ಸಕ್ಕರೆ ಕಾರ್ಖಾನೆ 1 ತಿಂಗಳಲ್ಲಿ 1 ಲಕ್ಷ ಟನ್ ಕಬ್ಬು ಹರಿದಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ ಪರಮತ ದೇವರಾಜೇಗೌಡರು, ಬಿಎಚ್ ಶಿವಣ್ಣ, ಬಸವರಾಜ್ ಓಬಳಾಪುರ, ಮಂಜುನಾಥ್, ನಾಗರಾಜ್ ಇದ್ದರು. ಕೆಲವು ಮಾಧ್ಯಮಗಳನ್ನು ಕೂಡ, ಏಕೆಂದರೆ ಅವರು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ತಾವುಗಳು ಅದನ್ನು ಹೇಳಿಕೆಗಳನ್ನು ವಿತರಿಸಲೇಬೇಕಾಗೋದು ತಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಕೆಲವರು ಅಭಿವೃದ್ಧಿ ಕೆಲಸ ಮಾಡದ ಶಾಸಕ ಅಂತ ಆರೋಪ ಮಾಡಿದ್ದಾರೆ. ಅದ್ರ ಜೊತೆಗೆ ವೈಯಕ್ತಿಕವಾದಂಥ ರೀತಿಯಲ್ಲಿ ನಿಂದನೆ ಮಾಡುವಂಥ ಮಾತುಗಳನ್ನು ಕೂಡ ಆಡಿದ್ದಾರೆ ಕೆಲವು. ನಾನೆಲ್ಲ ಕಾಂಗ್ರೆಸ್ ಮುಖಂಡರುಗಳ ಬಗ್ಗೆ ಮಾತಾಡಲ್ಲ, ಇಬ್ಬರು ಮಾತನಾಡಿದ್ದಾರೆ. ಇವತ್ತು ನಾನು ಈ ಮೂಲಕ ಅವ್ರು ಹೇಳ್ತಕ್ಕಂಥದ್ದಿಷ್ಟೇ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ, ಇನ್ನಿತರ ಯಾವುದಾದ್ರೂ ಲೋಪದೋಷಗಳು ಕಾಮಗಾರಿಗಳ ಬಗ್ಗೆ ಮತ್ತೊಂದು ಬಗ್ಗೆ ಇದ್ದರೆ ಅದನ್ನು ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ. ವೈಯಕ್ತಿಕವಾದಂಥ ನಿಂದನೆಯನ್ನು ಮಾಡಿದರೆ, ಆಧಾರರಹಿತವಾಗಿ ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ಏನು ಪ್ರಸ್ತಾಪ ಮಾಡಿದರೆ, ಈ ಬಗ್ಗೆ ನಾನು ಆ ಒಂದು ಪಕ್ಷದ ಹಿರಿಯ ಮುಖಂಡರಿಗೂ ಕೂಡ ನಾನು ಈ ಮೂಲಕ ತಿಳಿಸ್ತಕ್ಕಂಥದ್ದು ಏನಪ್ಪ ಅಂದರೆ, ಮುಂದಿನ ದಿನಗಳಲ್ಲಿ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ. ಅದು ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆಯಾಗಿರಲಿ ಅನ್ನೋ ದೃಷ್ಟಿನಲ್ಲಿ ಇವತ್ತು ನಾನು ಅವ್ರಿಗೆ ಈ ಮೂಲಕ ಮಾಧ್ಯಮದ ಸ್ನೇಹಿತರ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಧಾರರಹಿತವಾಗಿ ಮನಸೋ ಇಚ್ಛೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದುವರೆಗೆ ಈ ತಾಲೂಕಿನಲ್ಲಿ ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಆಗದೆ ಹೋದರೂ ಕೂಡ ಮಾತನಾಡಬೇಕಾದ್ರೆ ಅವರ ಅಕ್ಕಪಕ್ಕದ ಅವರ ನಾಯಕರುಗಳನ್ನ ಎಡ ಬಲದಲ್ಲಿ ಕೂತಂಥವ್ರನ್ನು ಕೂಡ ನೋಡ್ಕೊಂಡು ಮಾತನಾಡಬೇಕಾಗಿರ್ಬೋದು. APMC ಇರ್ಬೋದು, TAPCMS ಇರ್ಬೋದು, ಇನ್ ಆಲ್ ಸೆಕ್ಟರ್ ಏನೇನು ಡೆವಲಪ್ಮೆಂಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಎದುರು ಬದುರು ಚರ್ಚೆ ಮಾಡೋಣ. ಎಲ್ಲೋ ಒಂದು ಹೋಬಳಿನಲ್ಲಿ ಆ ಕಾರ್ಯಕರ್ತರ ನಡುವೆ ಯಾರೋ ಅದರ ಬಗ್ಗೆ ಅವ್ರ ಪಕ್ಷದವರೇ ಮುಜುಗರ ಮಾಡ್ಕೊಂಡಿದ್ದಾರೆ. ನನ್ನ ಹತ್ರ ಕೆಲವು ಸ್ನೇಹಿತರುಗಳು ದೂರವಾಣಿ ಮೂಲಕ ಮಾತಾಡಿದ್ದಾರೆ. ನಾವೆಲ್ಲೂ ಕೂಡ ದ್ವೇಷದ ರಾಜಕಾರಣಕ್ಕೆ ಆದ್ಯತೆ ಕೊಟ್ಟಿಲ್ಲ ಈ ಕ್ಷೇತ್ರದಲ್ಲಿ. ಏಕೆಂದರೆ ಇದು ಶ್ರೀ ಬಾಹುಬಲಿ ಸ್ವಾಮಿಯ ಒಂದು ಶಾಂತಿಯ ನೆಲೆವೀಡು, ಶಾಂತಿಯ ನೆಮ್ಮದಿಯ ವಾತಾವರಣಕ್ಕೆ, ಇವತ್ತು ಪಾರದರ್ಶಕವಾದಂಥ ಆಡಳಿತಕ್ಕೆ ಇವತ್ತು ಆದ್ಯತೆಯನ್ನು ನಾವು
ಸಂದರ್ಭದಲ್ಲಿ ನೀಡಿದ್ದೇವೆ. ಕೆಲವು ಯೋಜನೆಗಳ ನೀರಾವರಿ ಯೋಜನೆಗಳ ಬಗ್ಗೆ ಕೆಲವರು ಪ್ರಸ್ತಾಪ ಮಾಡ್ತಾರೆ. ಈಗ ಆ ಕಾಲದಲ್ಲಿ ಸ್ಯಾಂಕ್ಷನ್ ಆಗಿತ್ತು, ಈ ಕಾಲದಲ್ಲಿ ಸ್ಯಾಂಕ್ಷನ್ ಆಗಿತ್ತು, ಅದು ಮಾಡಿಸುವಂಥ ಜವಾಬ್ದಾರಿ ಕ್ಷೇತ್ರದ ಶಾಸಕರಿರ್ತದೆ. ನಾವು ಹಂಗಂತ ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಹೋಗಲ್ಲ. ನಮಗೆ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಏನಿದೆ, ಈ ತಾಲೂಕಿನ ಈ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಮೊದಲನೇ ಬಾರಿ 24,000ಕ್ಕಿಂತ ಹೆಚ್ಚು ಅಂತರದಿಂದ ಗೆಲ್ಲಿಸ್ಕೊಟ್ಟಿದ್ದಾರೆ. ಎರಡನೇ ಬಾರಿ ಇನ್ನೂ ಉನ್ನತ ಕೆಲಸ ಮಾಡಿ ಅಂತ 53,000ಕ್ಕಿಂತ ಅಧಿಕ ಮತಗಳಿಂದ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ನಾನು ಜವಾಬ್ದಾರಿಯನ್ನು ಅರಿತು ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಎಲ್ಲ ನರೇಗಾ ಕಾಮಗಾರಿಗಳ ಬಗ್ಗೆನೂ ಕೂಡ ಎಲ್ಲ ಪ್ರಸ್ತಾಪ ಮಾಡಿ, ಇದರಿಂದನೇ ನರೇಗಾದ ಮೂಲಕ ಪಂಚಾಯತ್ ಇವತ್ತು ಹೆಚ್ಚು ಕಡಿಮೆ 76% ಸದಸ್ಯರು ಗೆದ್ದಿದೆ. ಹಂಗನ್ಕೊಂಡು ನಾನು ಬೀಗಕ್ಕೆ ಹೋಗಲ್ಲ. ಇವತ್ತು ಇಡೀ ಗ್ರಾಮ ಪಂಚಾಯತ್ಗಳು ನಿಮಗೆ ಗೊತ್ತಿದೆ, ಸಾಕ್ಷಿ ಇದೆ. 95% ಆಡಳಿತ ನಮ್ಮ ಪಕ್ಷದ ಬೆಂಬಲ ಇದೆ. ಹಂಗನ್ಕೊಂಡು ನಾವು ಬೀಗಕ್ಕೆ ಹೋಗಲ್ಲ. ಅಲ್ಲಿ ಏನು ವ್ಯವಸ್ಥೆನಲ್ಲಿ ಎಲ್ಲರನ್ನೂ ಕೂಡ ಸರಿದೂಗಿಸ್ಕೊಂಡು ಒಂದು ಸಮಾಧಾನವಾಗಿ ಯಾವುದಾದ್ರು ಒಂದು ಪಂಚಾಯತಿನಲ್ಲಿ ಸಮಸ್ಯೆಗಳು ಬಂದರೆ ಅವ್ರನ್ನೂ ನೀವು ಕೂತ್ಕೊಂಡು ಸರಿದೂಗಿಸ್ಕೊಳ್ಳಿ. ಅವು ಉದಾಹರಣೆಗೆ ಮೊನ್ನೆ ಒಂದು 2-3 ಗ್ರಾಮ ಪಂಚಾಯತಿಯಲ್ಲಿ ಸಮಸ್ಯೆಗಳಿವೆ. ಅಲ್ಲೇ ಸ್ಥಳೀಯ ಮುಖಂಡರಲ್ಲೇ ಕೂರಿಸಿ ಅಭಿವೃದ್ಧಿನಲ್ಲಿ ಕುಂಠಿತ ಆಗಬಾರ್ದು, ಅನುಸರಣೆ ಮಾಡ್ಕೊಂಡು ಹೋಗಿ ಅನ್ನೋ ಭಾವನೆಗಳಿಗೆ ನಾವು ಸಹಕಾರವನ್ನು ನಾವು ನೀಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ಬಹುತೇಕ ಇಲಾಖೆಗಳಲ್ಲಿ ಹುದ್ದೆಗಳು ಬರ್ತಿಲ್ಲ. ಇವತ್ತು ಪಶುಸಂಗೋಪನಾ ಇಲಾಖೆಯಲ್ಲಿ 14 ಪಶು ವೈದ್ಯರ ಕೊರತೆ ಇದೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಭರ್ತಿ ಮಾಡಿ ಅಂತ ಸರ್ಕಾರ ಒತ್ತಾಯ ಮಾಡಿದ್ದೇವೆ. ಇವತ್ತು ನಮ್ಮ ಸರ್ವೆ ಡಿಪಾರ್ಟ್ಮೆಂಟಲ್ಲಿ 10 ಭೂಮಾಪಕರ ಹುದ್ದೆಗಳು ಖಾಲಿ ಇದ್ದಾವೆ. ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಉದಾಹರಣೆಗೆ ನಮ್ಮ ತಾಲೂಕು ಕಚೇರಿಯಲ್ಲಿ ಸುಮಾರು 10 FDC ಹುದ್ದೆಗಳು ಖಾಲಿ ಇದೆ. ಇವತ್ತು ತೋಟಗಾರಿಕೆ ಕೃಷಿ ಇಲಾಖೆಗಳಲ್ಲಿ ಕಡಿಮೆ ಸಿಬ್ಬಂದಿಗಳಲ್ಲಿ ಕೆಲಸ ಮಾಡ್ತಿದ್ದೀವಿ. ಆದರೂ ಕೂಡ ಜಿಲ್ಲೆನಲ್ಲಿ ನರೇಗಾದಲ್ಲಿ ಕೃಷಿ ತೋಟಗಾರಿಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಒಂದು ಇಂಡಿವಿಜುವಲ್ ಕಾಮಗಾರಿಗಳಿಗೆ ಆದ್ಯತೆ ನೀಡಿದ್ದೀವಿ. ಬದು ನಿರ್ಮಾಣ, ಕೃಷಿ ಹೊಂಡಗಳನ್ನು ನಿರ್ಮಾಣ, ತೆಂಗಿನ ಸಸಿ ಆಗ್ತಕ್ಕಂಥವ್ರಿಗೆ ಹಣವನ್ನು ಕೊಡಿಸ್ತಕ್ಕಂಥ ಒಂದು ಕೆಲಸಗಳು, ವೈಯಕ್ತಿಕ ಕಾಮಗಾರಿಗಳಿಗೂ ಕೂಡ ವಿಶೇಷವಾದಂಥ ಆದ್ಯತೆಯನ್ನು ನಾವು ಕೊಟ್ಟಿದ್ದೀವಿ. ಇವತ್ತು ರಸ್ತೆಗಳ ಅಭಿವೃದ್ಧಿ ಬಗ್ಗೆನೂ ಕೂಡ ಕೆಲವು ಪ್ರಸ್ತಾಪಗಳು ಮಾಡಿರೋದು, ಅದೆಲ್ಲ ಹೇಳಿದ್ವಿ. ಸತ್ಯಕ್ಕೆ ದೂರವಾದಂಥ ವಿಚಾರ. ಇವತ್ತು ತಾಲೂಕಿನಲ್ಲಿ 400 ಕಿಲೋಮೀಟರ್ ರಸ್ತೆ ಮಾಡಿಸಿದ್ದೇ ತಪ್ಪು ಅನ್ನೋದೇ ಆದರೆ ಅದರ ಜನ ಅವೆಲ್ಲನೂ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಅವತ್ತು ಒಂದು ಒಳ್ಳೆಯ ಸಂದರ್ಭ. ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಮೊನ್ನೆ ರೇವಣ್ಣ ಅವರು ಉಸ್ತುವಾರಿ ಸಚಿವರಾಗಿದ್ದರು. ಅವರ ಸಹಕಾರವನ್ನು ಪಡೆದು ಇವತ್ತು ಅಭಿವೃದ್ಧಿ ಮಾಡಿರೋದ್ರಿಂದ ನಮ್ಮ ತಾಲೂಕು ಇವತ್ತು ಹಾಸನ ಬಿಟ್ಟರೆ ಚನ್ನರಾಯಪಟ್ಟಣ ತಾಲೂಕು ಸೆಕೆಂಡ್ ಪೊಟೆನ್ಷಿಯಲ್ ಸಿಟಿ ಆಗಿ ತಾಲೂಕು ಹೊರಹೋಗ್ತಾ ಇದೆ. ಅತಿ ಹೆಚ್ಚು ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ವಹಿವಾಟುಗಳು. ಇವತ್ತು ಬೇರೆ ತಾಲೂಕಿನಿಂದ ವ್ಯವಹಾರ ಮಾಡೋಕ್ಕೆ ಬಂದವರು ಇಲ್ಲೇ ಮನೆ ಕಟ್ಕೊಂಡು ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಸ್ಥಿತಿಗೆ ಇದು ಚನ್ನರಾಯಪಟ್ಟಣ ಇವತ್ತು ಉನ್ನತ ಮಟ್ಟಕ್ಕೆ ಬೆಳೆದಿದೆ. ಇವತ್ತು ಶಾಂತಿ ಸುವ್ಯವಸ್ಥೆ ದೃಷ್ಟಿಯಲ್ಲಿ ಇವತ್ತು ಒಂದು ಸರ್ಕಲ್ ಇತ್ತು, ಆ್ಯಕ್ಚುಲಿ ಪೊಲೀಸ್ ಇಲಾಖೆ 2 ಸರ್ಕಲ್ ವೃತ್ತಗಳನ್ನು ಮಾಡಿ, ಯಾಕೆಂದರೆ ಇದು ಜನರಿಗೆ ವೇಗವಾಗಿ ಸೇವೆ ಸಿಗಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು 3 ಜನ ಒಂದ್ರ ಜೊತೆಗೆ ಇನ್ನಿಬ್ಬರು ವೃತ್ತ ನಿರೀಕ್ಷಕರು ಬಂದಿದ್ದಾರೆ. ಅವ್ರಿಗೆ ಎಲ್ಲರೂ ಕೂಡ ಒಂದೇ ಸ್ಟೇಷನ್ಗೆ ಬರೋದಂಥದ್ದು ಅವಾಯ್ಡ್ ಆಗಿದೆ. ಏನಾದರೂ ಸಮಸ್ಯೆಗಳು ಮತ್ತೊಂದಿದೆ. ಈ ಉದಾಹರಣೆ ಸಕ್ಕರೆ ಕಾರ್ಖಾನೆ ಬಗ್ಗೆನೂ ಕೂಡ ಕೆಲವು ಮಾತಾಡಿದ್ದಾರೆ. ಇವತ್ತು ಒಬ್ಬ ಲೀಸೌಟ್ ತಗೊಂಡಂತ 150-160 ಕೋಟಿ ಇನ್ವೆಸ್ಟ್ ಮಾಡಿ ಹಳೆ ಮಿಷಿನರಿ ಜೋಡ್ಸೋಕ್ಕಾಗತ್ತಾ? ಅವ್ರು ಸಾಲ ತೀರಿಸ್ಬಾರ? ನಮಗೆ ಗುತ್ತಿಗೆ ಹಣ ಕೊಡಬಾರ್ದ? ಇವತ್ತು ಕೇವಲ 1 ತಿಂಗಳಲ್ಲಿ 1 ಲಕ್ಷ ಟನ್ ಕಬ್ಬನ್ನು ನುಡಿಸಿದೆ. 1 ಲಕ್ಷ ಟನ್. ಇವತ್ತು ಕಡಿಮೆ ಕೂಲಿ ವೆಚ್ಚದಲ್ಲಿ ಕಬ್ಬು ಕಟಾವು ಆಗ್ತಿದೆ. ನಿಮ್ಮ ಸಾಕ್ಷಿ ನಿಮ್ಮ ಮುಂದೆ ಇದೆ. ಕೇವಲ 450 ರೂಪಾಯಿ ಒಂದು ಟನ್ನನ್ನು ಕಟಾವು ಮಾಡಿ ಲಾರಿಗೆ ತುಂಬತಕ್ಕಂಥ ವ್ಯವಸ್ಥೆಗೆ ಅವಕಾಶ ಕೊಟ್ಟಿದ್ದೀವಿ. ಚಾಮುಂಡೇಶ್ವರಿಯವರು ಸಹಕಾರ ಮಾಡಿ ಇಷ್ಟೆಲ್ಲ ರೈತರಿಗೆ ಸಹಕಾರ ಮಾಡುವುದನ್ನೆಲ್ಲ ಸಹಕಾರ ಮಾಡಿ ಇವತ್ತು ಸೊಸೈಟಿಗಳು ಕೆಲವರು ಈ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ನಿಮ್ಮ ಮುಂದೆ ಸಾಕ್ಷಿ ಇದೆ. ಎಲ್ಲ ಸಭೆಗಳಲ್ಲೂ ಕೂಡ ಇಲ್ಲಿ ಮೂಲಕನೇ ಕೊಟ್ಟಿದ್ದೀವಿ. ಇವತ್ತು 44,000ದಿಂದ 50,000 ಜನಕ್ಕೆ ಸಾಲ ಸೌಲಭ್ಯ. ಇವತ್ತು 280 ಕೋಟಿ ಸಾಲ ಮನ್ನಾ ಆಗಿದ್ರೆ ಅದು ನಮ್ಮ ಮನೆಯದಾಗಿದೆಯಾ? 39,000 ಜನ ಸಾಲ ಮನ್ನಾ. ಇವತ್ತು ಡೈರಿ ತಿಂಗಳಿಗೆ 16ರಿಂದ 18 ಕೋಟಿ ವಹಿವಾಟು ಆಗ್ತಾ ಇದೆ. ವರ್ಷಕ್ಕೆ 200 ಚಿಲ್ಲರೆ ಕೋಟಿ ವಹಿವಾಟು ಪೂಜಾ ದೇವೇಗೌಡರ ಆಶೀರ್ವಾದ, ರೇವಣ್ಣವರ ಸಹಕಾರದಿಂದ ನಾವು ಈ ಕ್ಷೇತ್ರದಲ್ಲಿ ಪ್ರತಿನಿಧಿಯಾಗಿ ಆ ಕರ್ತವ್ಯವನ್ನು ನಾವು
ಸಂದರ್ಭದಲ್ಲಿ ನಿರ್ವಹಿಸ್ತಾ ಇದೆ. ಈಗ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ಲಿಸ್ಟ್ ಮಾಡ್ಕೊಂಡು ಅದರ ಮೀಡಿಯಾ ಪರ್ಸನ್ಸ್ಗೆ ರಿಕ್ವೆಸ್ಟ್ ಮಾಡ್ತೀವಿ. ಒಂದು ದಿನಾಂಕ ನಿಗದಿ ಆಗ ಅವರು 10 ಜನ, ನಾವು ಏನು ಹಂತವಾಗಿ ತಾಲೂಕಿನಲ್ಲಿ 8 ವರ್ಷದ ಈಚೆಗೆ ಏನೇನು ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಕ್ಕಂಥದ್ದಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಇನ್ನೂ ಮಾಡಬೇಕಾಗಿದೆ. ಇನ್ನೂ 30% ಅಭಿವೃದ್ಧಿಯ ಇವತ್ತು 2 ವರ್ಷದ ಕೊರೋನಾದ ನಿಮಿತ್ತ ಅನುದಾನದ ಕೊರತೆ ಇಡೀ ರಾಜ್ಯಕ್ಕೆ ಕಾಣ್ತಾ ಇದೆ. ಈಗ ಮನೆ ಯಡಿಯೂರಪ್ಪನವ್ರು ಮನೆ ಮುಖ್ಯಮಂತ್ರಿಗಳಿದ್ದರು, ನಮ್ಮ ಸರ್ಕಾರ ಆದಮೇಲೆ ಈಗ ಮನೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಇದ್ದಾರೆ. ಈಗ ಸೆಷನ್ ಕೂಡ 13ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ನಾವು ಹೊಸ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೇವೆ ಕೂಡ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೆ. ನಿಮ್ಮ ಕೆಳ ಹಂತದ ಮಾತಾಡಬೇಕಾದ್ರೆ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಅರಿವಿಟ್ಟು ಮಾಡೋದು ಸೂಕ್ತ. ಯಾಕೆಂದರೆ ಮೀಡಿಯಾದ ಮೂಲಕ ಒಮ್ಮೆ ನಾವು ತಿಳಿಸ್ತಕ್ಕಂಥದ್ದು ಕ್ಷೇತ್ರದ ಶಾಸಕನಾಗಿ ನನ್ನ ಜವಾಬ್ದಾರಿ. ಯಾಕೆಂದ್ರೆ ಅಲ್ಲಿ ಹೋದ್ಮೇಲೆ ನೀವು ಮೀಡಿಯಾ ಮೂಲಕ ತಿಳಿಸ್ಬೋದಾಯ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಬರ್ತದೆ. ಅದರಿಂದ ನಾನು ಸಣ್ಣವನಾಗಲ್ಲ. ನಾನು ಪ್ರತಿಯೊಬ್ಬರು ಬೆಳಗ್ಗೆ 24x7 16 hours ಕೆಲಸ ಮಾಡ್ತಾ ಇದ್ದೆ. ಬೆಳಿಗ್ಗೆ ಇವತ್ತು ಇಲ್ಲಿ ಅರ್ಧ ಗಂಟೆ ತಡವಾಗಿ ಬರೋದಕ್ಕೆ ಮನೆಯಿಂದ ತುಂಬ ಜನ 7 ಗಂಟೆಗೆ ಸ್ಟಾರ್ಟ್ ಆದರೆ 10:30 11 ಗಂಟೆ ಗಂಟನೂ ಬರ್ತಾರೆ. ಏನೇನು ದೊಡ್ಡ ಸಮಸ್ಯೆಗಳು ತರ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕಾಲ್ ಮಾಡಬೇಕು. ಅವ್ರ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕು ಆಡಳಿತದಿಂದ ಸರಳವಾಗಿ ಶಿಕ್ಷಕರ ದಿನಾಚರಣೆ. ಡ್ರಗ್ ಮಾಫಿಯಾ ತಡೆದು ಯುವಕರನ್ನು ಕಾಪಾಡಿ. ಶಾಸಕ ಸಿಎನ್ ಬಾಲಕೃಷ್ಣ ಸರ್ಕಾರಕ್ಕೆ ಮನವಿ. ನನ್ನನ್ನು ಟೀಕಿಸುವವರು ನೇರವಾಗಿ ಮಾಧ್ಯಮದ ಮೂಲಕ ಚರ್ಚೆಗೆ ಬನ್ನಿ. ವೈಯಕ್ತಿಕ ನಿಂದನೆ ಮಾಡುವವರೇ ನ್ಯಾಯಾಲಯದಲ್ಲಿ ಉತ್ತರಿಸಬೇಕಾದೀತು. ಎಚ್ಚರಿಕೆ. ಶಾಸಕ ಸಿಎನ್ ಬಾಲಕೃಷ್ಣರಿಂದ ತೀಕ್ಷ್ಣ ಮಾತು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಜೀವೋಚನ ವಾರ್ತೆಯಲ್ಲಿ. ವಂದನೆಗಳೊಂದಿಗೆ ರಮ್ಯಾ.